ಸೊ ಗೈಸ್, ಹೇಳಿದ್ನಲ್ಲ ಲಾಸ್ಟ್ ಟೈಮ್ ವೀಡಿಯೋಸ್ ಮಾಡಿದ್ದೆ ಅಂತಂದ್ಬಿಟ್ಟು, ಒಂದು ವೀಡಿಯೋ ನೋಡಿ 100K ನಿಯರ್ ಇದೆ, ಇನ್ನೊಂದು ವೀಡಿಯೋ 50K ನಿಯರ್ ಇದೆ. ಸೊ ಗೈಸ್, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಈಗ ಇನ್ನೊಂದು ಫ್ರೇಮ್ ಮಾಡಿ ತೋರಿಸ್ತೀನಿ ನಿಮಗೋಸ್ಕರ. ಬಟ್ ಡೀಟೇಲ್ಸ್ ಎಲ್ಲ ಬೇಕು ಅಂತಂದರೆ ಪ್ರೀವಿಯಸ್ ವೀಡಿಯೋಸ್ ನೋಡ್ಕೊಳ್ಳಿ, ಅದ್ರಲ್ಲಿ ಸಿಕ್ಬಿಡುತ್ತೆ. ನೋಡೋಣ, ವೀಡಿಯೋ ಕಂಟಿನ್ಯೂ ಮಾಡೋಣ. ಸೊ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಎಸ್ ಫ್ಲವರ್ ವರ್ಲ್ಡ್. ಈ ವಿಡಿಯೋ ಮಾಡೋ ಮೇನ್ ಉದ್ದೇಶ ಏನಂತಂದರೆ ಫ್ರೆಂಡ್ಸ್, 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಸೊ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಒಂಥರ ಇಂಟ್ರೆಸ್ಟ್ ಇರುತ್ತೆ ನೆಕ್ಸ್ಟ್ ವೀಡಿಯೋ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ. ಸೊ ಏನು ಹೇಳ್ಬೇಕು ಅನ್ಕೊತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ತುಂಬ ಜನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಬರೀ ವ್ಯೂಸ್ ಬರ್ತಿದೆ. ನಮ್ಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಬೇಕಲ್ಲ ಫ್ರೆಂಡ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಕಮೆಂಟ್ ಮಾಡಿ, ನಿಮ್ಗೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಆದಷ್ಟು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂತಂದರೆ ಮತ್ತೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತಂದ್ಬಿಟ್ಟು. ಇಲ್ಲ ನಿಮ್ಮ ಹತ್ರ ಯಾವ್ದಾನ ತಂಬಿಟ್ಟು ಇದ್ದರೆ ಒಂದು ತಂಬಿಟ್ಟು ನನಗೆ ಫೋಟೋ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಒಂದು ಫೋಟೋ ಮಾಡಿ, ನಾನು ಅದನ್ನೇ ಮಾಡಿ ತೋರಿಸ್ತೀನಿ. ನೀವು ಯಾವ ಥರ ಮಾಡ್ಕೋಬೇಕು ಏನು ಅಂತಂತ. ನೆಕ್ಸ್ಟ್ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಫ್ರೆಂಡ್ಸ್. ತುಂಬ ಥ್ಯಾಂಕ್ಸು. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಇವತ್ತಿಗೆ. ಸೊ ಗೈಸ್, ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ತಮ್ಮನಿಗೆ. ಆ್ಯಂಡ್ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ, ಮುಂದೆ ಇನ್ನೂ ಜಾಸ್ತಿ ಬರ್ತಾ ಇರುತ್ತೆ. ಸ್ವಲ್ಪ ಟೈಮ್ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ವೀಡಿಯೋಸ್ ಮಾಡ್ತಾಯಿದ್ದೆ. ಬಟ್ ಈಗ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ದ. ಸೊ ಫ್ರೆಂಡ್ಸ್, ಫೈನಲಿ ಇವತ್ತಿದೆ ಫ್ರೇಮ್ನ ಮಾಡೋಣ. ನೋಡ್ಕೊಳ್ಳಿ, ಫ್ರೇಮ್ ಈ ಥರ ಇರುತ್ತೆ, ಬಾಕ್ಸ್ ಟೈಪು. ನೋಡಿ, ಈ ಥರ ದಬ್ಬೆ ಸುತ್ಕೋಬೇಕು. ಈ ಫ್ರೇಮ್ ಯಾಕೆ ಮಾಡಿ ತೋರಿಸ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಇದೇ ಫ್ರೇಮ್ ತೊಗೊತಾ ಇದ್ದಾರೆ ಫ್ರೆಂಡ್ಸ್. ಅದಕ್ಕಾಗಿ ಇದನ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಹೋಗಿ, ವಿಡಿಯೋ ಎಲ್ಲೂ ಮಿಸ್ ಮಾಡಿದಿರ ಸ್ಕಿಪ್ ಮಾಡಬೇಡಿ. ಅರ್ಥ ಆಗುತ್ತೆ ನಿಮಗೂ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ನೋಡಿ, ಈ ಥರ ಒಂದೊಂದೇ ದಬ್ಬೆನ ತೊಗೊಂಡು ಆ ಥರ ದಾರ ಸುತ್ಕೋಬೇಕು ಕ್ಲೀನಾಗಿ. ಒಂದೇ ರಿಂಗೆ ಫ್ರೆಂಡ್ಸ್, ಒಂದು ಸರಿ ಹಾಕಿದರೆ ಸಾಕು, ಅದು ನಿಂತ್ಕೊಳ್ಳುತ್ತೆ. ನೋಡಿ, ಈ ಥರ ದಬ್ಬೆ ಇಡಬೇಕು, ಒಂದೇ ಒಂದು ಸರಿ. ನೋಡಿ, ಆ ಥರ ಈ ಥರ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಸೇಮ್ ಇದೇ ಥರ ಕೆಳಗಡೆ ಕೂಡ ಮಾಡ್ಕೋಬೇಕು ಫ್ರೆಂಡ್ಸ್. ಮೇಲೆ ಯಾವ ಥರ ದಾರ ಹಾಕ್ತಾಯಿದ್ದೀವೋ ಕೆಳಗಡೆ ಕೂಡ ಅದೇ ಥರ ದಾರ ಹಾಕ್ಕೊಂಡ್ರೆ ಒಂಚೂರು ಸ್ವಲ್ಪ ಹೆವಿ ಸ್ಟ್ರಾಂಗ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ದೊಡ್ಡದು 3 ಸೈಡ್ ಈ ಥರ ಮಾಡ್ಕೊಂಡಾದ್ಮೇಲೆ ಒಂದು ಸೈಡ್ ಮಾತ್ರ ಫ್ರಂಟಿಗೆ ಸ್ವಲ್ಪ ಚಿಕ್ಕದಬ್ಬೆ. ನೋಡಿ, ಈ ಥರ ಚಿಕ್ಕದಿರೋದನ್ನ ಮಾಡ್ಕೋಬೇಕು. ಚಿಕ್ಕಿರೋದನ್ನೆಲ್ಲ ಫ್ರಂಟಿಗೆ ಹಾಕ್ಕೊಂಡ್ರೆ, ಯಾಕೆಂದರೆ ಕೆಳಗಡೆ ದೀಪ ಇಡೋಕ್ಕೆ ಗ್ಯಾಪ್ ಇರುತ್ತೆ ಅಲ್ಲಿ. ನೋಡಿ, ಸೇಮ್ ಅದೇ ಥರ. ಅದು ದೊಡ್ಡದು ಯಾವ ಥರ ಇಡ್ತೀವೋ ಚಿಕ್ಕದು ಅದೇ ಥರ ಇಟ್ಬಿಟ್ಟು ಸೇಮ್ ಇದೇ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದೊಂದು ಕಡೆಗೆ 6 ದಬ್ಬೆ ಇಡುತ್ತೆ ಫ್ರೆಂಡ್ಸ್. ನಿಮಗೆ 3 ಸೈಡ್ಗೆ ದೊಡ್ಡದು 18, ಚಿಕ್ಕದು ಬಂದುಬಿಟ್ಟು 7. ಇಷ್ಟಿದ್ರೆ ಸಾಕು, ನಿಮಗೆ ದೀಪ ಆರತಿ ಕಂಪ್ಲೀಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಕಂಪ್ಲೀಟ್ ಆಯಿತು. ಈಗ ಕನಕಾಂಬರ ಹಾಕಬೇಕು. ನಾನು ಪ್ಲಾಸ್ಟಿಕ್ ಕನಕಾಂಬರ ಬಳಸ್ತಾ ಇದ್ದೀನಿ. ನಿಮಗೂ ಅವೈಲೇಬಲ್ ಇದೆ, ತಗೊಳ್ಳಿ. ಇಲ್ಲಾಂದರೆ ಒರಿಜಿನಲ್ ಕನಕಾಂಬರ ಬೇಕಂದರೆ ಒರಿಜಿನಲ್ ಕನಕಾಂಬರ ಯೂಸ್ ಮಾಡಿ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಒರಿಜಿನಲ್. ನೋಡಿ, ಈ ಥರ ಗಂಟು ಹಾಕ್ಕೊಂಡ್ಬಿಟ್ಟು ರೌಂಡ್ ಮಾಡ್ಕೋಬೇಕು ಅದನ್ನ.
ಸೊ ಫ್ರೆಂಡ್ಸ್, ಈ ಥರ ರೈಟ್ ರೌಂಡು ಕನಕಾಂಬರ ಬಾರ್ಡ್ರ್ ಹಾಕಿದ್ದನ್ನ ಕಂಪ್ಲೀಟ್ ಆದಮೇಲೆ ನೋಡಿ, ಇಲ್ಲಿ ಮುಂದೆ ಫ್ರಂಟ್ಗೆ ಲಕ್ಷ್ಮಿಯನ್ನು ಇಡೋಣ. ದೇವ್ರ ಫೋಟೋ ಒಂದು ನೋಡಿ, ಲಕ್ಷ್ಮಿ ಫೋಟೋ ಈ ಥರ ಬರುತ್ತೆ. ಇದು ನಿಮಗೆ ಶಾಪಲ್ಲಿ ಅವೈಲೇಬಲ್ ಸಿಗುತ್ತೆ ನೋಡಿ. ಈ ಥರ ಇದನ್ನು ಫ್ರಂಟಿಗೆ ಹಾಕೋಣ. ಚೇತನ್ ಮಿಲ್ಕ್ ಕತೆ रोटेशन मार बताशनी. ಸೊ ಫ್ರೆಂಡ್ಸ್, ಎಲ್ಲ ಮುಗೀತು ನೋಡಿ. ಇದೊಂದು ಡೆಕೋರೇಷನ್ ಐಟಮ್ಮು. ಇದನ್ನು ನಿಮ್ಮ ಹತ್ರ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಕಟ್ಟಿ. ನಂತರ ಕಡಿಮೆ ಇದೆ, ಅದಕ್ಕೆ ನಾನು ಕಡಿಮೆ ಕಟ್ತಾಯಿದ್ದೀನಿ. ಕೆಳಗಡೆ ಬೇಕಾದರೂ ಕಟ್ಬೋದು ಪಾತ್ರೆಗೆ ರೌಂಡು. ನಿಮ್ಗೆ ಯಾವ ಥರ ಕನ್ವೀನಿಯೆಂಟ್ ಆದರೆ ಆ ಥರ ಕಟ್ಕೊಳ್ಳಿ. दसनी है पकड़ पे पीछे क्या जा जा नहीं ला बेटा नहीं